ನಮಸ್ಕಾರ. ಸತ್ಯ ಸರಸ್ವತಿ ಚಾನಲ್ಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಒಂದು ಪಾಯಸ ಮಾಡ್ತಿದ್ದೀನಿ. ಯಾವ ಪಾಯಸ ಮಾಡ್ತಿದ್ದೀನಿ ಅಂದರೆ ಗಸಗಸೆ ಪಾಯಸ ಮಾಡ್ತಿದ್ದೀನಿ. ಈಸಿಯಾಗಿ ಯಾರು ಬೇಕಾದರೂ ಮಾಡಬಹುದು. ಬನ್ನಿ, ಅದಕ್ಕೇನೇನು ಬೇಕು ಅಂದರೆ ಇಲ್ಲಿ ಗಸಗಸೆ ಇಟ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಬಟ್ಲು ಗಸಗಸೆ ಇಟ್ಕೊಂಡು, ಚಿಕ್ಕ ಬಟ್ಲಲ್ಲಿ ಮುಕ್ಕಾಲು ಬಟ್ಲು ಗಸಗಸೆ. ಇಲ್ಲಿ ಒಂದು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇಟ್ಕೊಂಡಿದ್ದೀನಿ, ಏಲಕ್ಕಿ ಇಟ್ಕೊಂಡಿದ್ದೀನಿ, ಬೆಲ್ಲ ಮತ್ತು ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಹಾಲು. ಗಸಗಸೆನ ಒಂದು ಬಟ್ಲಲ್ಲಿ ನಾವು ನೆನೆ ಇಡಬೇಕು. ಎರಡು ಥರ ಮಾಡ್ತಾರೆ. ಇವಾಗ ನೆನೆ ಇಟ್ಟು ರುಬ್ಬುತ್ತಾರೆ, ಇಲ್ಲ ಗಸಗಸೆನ ಒಂದು ಸ್ವಲ್ಪ ಹುರಿದು ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿನೂ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಅತ್ತೆ ನಾನು ಎಲ್ಲ ಮಾಡೋದು ಈ ಥರ ನೆನೆ ಇಟ್ಟೇ ಮಾಡೋದು. ಈಗ ಅದನ್ನು ನೆನೆ ಇಟ್ಟು ಒಂದು 10ರಿಂದ ಒಂದು ಅರ್ಧ ಗಂಟೆ ನೆನೆದ್ರೂ ಚೆನ್ನಾಗಿರುತ್ತೆ. ಚೆನ್ನಾಗಿ ನೆನಿಬೇಕು ಅಷ್ಟೇ. 10 ನಿಮಿಷ ನೆನೆದ್ರೂ ಪರವಾಗಿಲ್ಲ, ನೆನೆಸಿಟ್ರೂ ಪರವಾಗಿಲ್ಲ. ಇವಾಗ ಆಯಿತು, ನನ್ನದು ಅರ್ಧ ಗಂಟೆನೇ ಆಯಿತು ನೋಡಿ. ಇವಾಗ ಅದೆಲ್ಲ ತೊಗೊಂಡು ಒಂದು ಚಿಕ್ಕ ಜಾರ್ ತೊಗೋತೀನಿ. ಅದನ್ನು ಗಸಗಸೆ ಮತ್ತು ಕೊಬ್ಬರಿ ಎಲ್ಲ ರುಬ್ಕೋಬೇಕಾಗತ್ತೆ ನೋಡಿ. ಇವಾಗ ಗಸಗಸೆ ಹಾಕ್ತಿದ್ದೀನಿ, ಅದು ಎಲ್ಲ ನೆಂದಿದೆ, ಅದನ್ನು ಹಾಕ್ಕೊಳ್ತೀನಿ. ಗಸಗಸೆ ಜೊತೆಯಲ್ಲಿ ಗೋಡಂಬಿ, ಬಾದಾಮಿ ಎಲ್ಲ ಇದೆ, ಅದನ್ನು ರುಬ್ಬೋಕೆ ಹಾಕ್ತೀನಿ. ಗೋಡಂಬಿ ಬಾದಾಮಿನೇನು ಮಾಡಿದ್ದೀನಿ, ಸುಮ್ಮನೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ತುಂಬ ಹುರ್ಕೊಳ್ಳಿಲ್ಲ, ಏಕೆಂದರೆ ನಾವು ರುಬ್ಬೋಕೆ ಹಾಕ್ತೀವಲ್ಲ, ಹಾಗಾಗಿ ನೋಡಿ. ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಅಷ್ಟೇ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೆ. ತುಂಬ ತುಪ್ಪ ಹಾಕಿ ಹುರಿಯೋದು ಹಾಗೇನೂ ಮಾಡಿಲ್ಲ, ಬರೀ ಅದನ್ನು ಒಂದು ಬಾಣಲೆನಲ್ಲಿ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಗೋಡಂಬಿ ಬಾದಾಮಿ ಹಾಕ್ತೆ. ಇವಾಗ ಏಲಕ್ಕಿನೂ ಹಾಕ್ಕೊಳ್ತೀನಿ. ಒಂದು 4 ಇಷ್ಟಕ್ಕೆ ನಾನು ಒಂದು 4 ಏಲಕ್ಕಿ ಇಟ್ಕೊಂಡಿದ್ದೀನಿ. 4 ಏಲಕ್ಕಿನ ಅದನ್ನು ಬಿಡಿಸಿ ಆ ಬೀಜನೂ ಹಾಕಿ, ಸಿಪ್ಪೆ ಸಮೇತ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಯಾಕೆಂದರೆ ನಾವು ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಕಳು ಕೊಡೋವಾಗ ಅದ್ರ ಮಧ್ಯದಲ್ಲಿ ಏನಾದರೂ ಆ ಏಲಕ್ಕಿ ಸಿಪ್ಪೆ ನಾನು ಸಿಕ್ಕಿದ್ರೆ ಸರಿ ಹೋಗಲ್ಲ ಅದು. ಹಾಗಾಗಿ ನಾನು ಈ ಥರನೇ ಬೀಜ ಹಾಕಿದ್ರೆ ಅದು ನುಣ್ಣಗೆ ಅಂದರೆ ರುಬ್ಬವಾಗ ಚೆನ್ನಾಗಿ ನುಣ್ಣಗಾಗುತ್ತೆ, ಯೋಚನೆ ಇಲ್ಲ. ಇವಾಗ ನೋಡಿ ಆಯಿತು, 4 ಏಲಕ್ಕಿ ಹಾಕಿದೆ. ಇವಾಗ ಕೊಬ್ಬರಿ ಹಾಕ್ತಿದ್ದೀನಿ. ನಾನು ಈ ಥರ ರುಬ್ಬೋಕೆ ಹಾಕ್ತಿದ್ದೀನಿ. ನೀವು ಬೇಕಾದರೆ ಸಣ್ಣಗೆ ಹೆಚ್ಚಿಬಿಟ್ಟು ಕೊನೆಯಲ್ಲಿ ಗೋಡಂಬಿ ಬಾದಾಮಿನ ದ್ರಾಕ್ಷಿ ಜೊತೆಯಲ್ಲೇ ಹಾಕ್ಬಿಟ್ರೂ ಆಗುತ್ತೆ, ಪರವಾಗಿಲ್ಲ. ನಾನು ರುಬ್ಕೊಂಡು ಬಂದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋತೀನಿ. ಅಂದರೆ ನೈಸಾಗಿ ಅದು ಪೇಸ್ಟ್ ಆಗಬೇಕು ನೋಡಿ. ಚೆನ್ನಾಗಾಯಿತು, ರುಬ್ಕೊಂಡು ಬಂದೆ, ನೀರು ಹಾಕಿ ಮಾಡ್ಕೊಂಡು ಬಂದಾಗ ತುಂಬ ಚೆನ್ನಾಗಾಗಿದೆ. ಈಗ ಏನು ಮಾಡಬೇಕಂದ್ರೆ ಬೆಲ್ಲನ ಕರಗಿಸ್ಕೋಬೇಕು. ಒಂದು ಪಾತ್ರೆ ತೊಗೊಂಡೆ, ಆ ಪಾತ್ರೆಗೆ ಈ ಬೆಲ್ಲ ಹಾಕಿದೆ. ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸ್ಕೋತೀನಿ. ಕರಗಿದ್ರೆ ಸಾಕು, ಚೆನ್ನಾಗಿ ಇಲ್ಲಿ ನೋಡಿ ಒಂದು ಪಾತ್ರೆ ಇಟ್ಟೆ, ದಪ್ಪ ತಳ ಪಾತ್ರೆ ಇಟ್ಟೆ. ಇವಾಗ ನಾನು ರುಬ್ಕೊಂಡಿದ್ದೀನಲ್ಲ, ಎಲ್ಲದನ್ನು ಹಾಕ್ಕೊಳ್ತೀನಿ ನೋಡಿ. ಎಲ್ಲದನ್ನು ಹಾಕಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ, ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀನಿ. ಆ ಥರ ಮಾಡಿದಾಗಲೇ ನಿಮ್ಗೆ ಗಸಗಸೆ ಪಾಯಸ ಚೆನ್ನಾಗಿ ಬರೋದು. ಇಲ್ಲ ಬಾಯಿಗೆ ಗಸಗಸೆ ಸಿಕ್ತಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತೀನಿ, ಎಲ್ಲ ನೀಟಾಗಿ ಹಾಕ್ತೀನಿ. ಇವಾಗ ಇದಕ್ಕಿನ್ನೇನು ಬೇರೆ ಹಾಕಲ್ವಲ್ಲ. ಕೆಲವ್ರೇನು ಗಸಗಸೆ ಕಡಿಮೆ ಇದೆ ಅಂತಂದಾಗ ಒಂದು ಸ್ಪೂನ್ ಹತ್ರ ಅಕ್ಕಿ ನೆನೆ ಇಟ್ಟು ಆ ಥರನೂ ಮಾಡ್ತಾರೆ. ಇವತ್ತು ನಾನು ಗೋಡಂಬಿ ಬಾದಾಮಿ ಅದು ಗಸಗಸೆ ಜೊತೆನಲ್ಲಿ ರುಬ್ಬಿ ಹಾಕ್ತಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗೆಲ್ಲ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ನಾನು ಸ್ಟವ್ ಆನ್ ಮಾಡ್ಕೋತೀನಿ. ಏಕೆಂದರೆ ತಳ ಹಿಡಿದು ಬಿಡುತ್ತೆ ಬೇಗ. ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಅದನ್ನು ಕುದಿಸ್ಕೋತೀನಿ. ಚೆನ್ನಾಗಿ ಕುದೀಲಿ ಒಂದು ಸ್ವಲ್ಪ ಚೆನ್ನಾಗಿ ನೋಡಿ. ಕುದಿಯೋಕ್ಕೆ ಬಂದಿದೆ. ಇವಾಗ ಅದನ್ನು ಕೈ ಆಡಿಸ್ಬೇಕು. ಈ ಟೈಮಲ್ಲಿ ಚೆನ್ನಾಗಿ ಕೈ ಆಡಿಸ್ಬೇಕು. ಅದು ಆಮೇಲೆ ಚೆನ್ನಾಗಿ ಅಂದರೆ ಉಕ್ಕುತ್ತೆ, ಹಾಗಾಗಿ ಸ್ವಲ್ಪ ನೋಡ್ಕೋಬೇಕು. ಇವಾಗ ಇದನ್ನು ಏನಂತೀರ, ಬೆಲ್ಲನ ಕರಗಿಸಿ ಇಟ್ಟಿದ್ದೆ, ಅದನ್ನು ಶೋಧಿಸ್ಕೋತೀನಿ. ಏನೂ ಇಲ್ಲ, ಆದ್ರೂ ಕೆಲವು ಸರ್ತಿ ಕಡ್ಡಿ ಅಂದರೆ ಇರುತ್ತೆ, ಒಂಥರ ಕಡ್ಡಿ ಎಲ್ಲ ಇರುತ್ತೆ. ಹಾಗಾಗಿ ಶೋಧಿಸ್ಕೊಂಬಿಡೋದು ಒಳ್ಳೆಯದು.
ಕಬ್ಬಿಂದು ಎಲ್ಲ ಕಡ್ಡಿಗಳು ಆ ಥರ ಎಲ್ಲ ಇರುತ್ತೆ ನೋಡಿ. ಆಯಿತು, ಇವಾಗ ಈ ಥರ ಇಷ್ಟು ಗಟ್ಟಿ ಆಗಿದೆ. ನಾವು ಇದು ಗಟ್ಟಿಯಾಗಿದ್ದು ಒಂದು ಗಸಗಸೆ, ಒಂದು ಬಾದಾಮಿ, ಗೋಡಂಬಿ ಹಾಕಿರೋದ್ರಿಂದ, ಹಾಗಾಗಿ ಈ ಥರ ಗಟ್ಟಿ ಅದು ಕುದೀಲಿ ನೋಡಿ. ಈ ಥರ ಚೆನ್ನಾಗಿ ಕುದಿಯುತ್ತೆ. ಕುದ್ದಾಗ ಕೈ ಆಡಿಸ್ಬೇಕು, ಇಲ್ಲಾಂದರೆ ಚೆಲ್ಬಿಡುತ್ತೆ ಹೊರಗಡೆ. ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಆಡಿಸ್ತಾ ಚೆನ್ನಾಗಿರುತ್ತೆ. ಈ ಥರ ಒಂದು ಪಾಯಸ ನಿಮಗೆ ಇಲ್ಲ ನಮ್ಮ ಮನೆಯಲ್ಲಿ ನಾವು ಗಸಗಸೆನೂ ಇಲ್ಲ, ಖಾಲಿಯಾಗಿದೆ, ಇದು ಏನು ಮಾಡಬೇಕು ಅಂದರೆ ನೋಡಿ, ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಪಾಯಸಕ್ಕೆ ಹಾಕಲೇಬೇಕು ಅಂತಾರೆ ನಮ್ಮತ್ತೆ. ಅದೊಂದು ಏನೋ ಶಾಸ್ತ್ರ, ಗೊತ್ತಿಲ್ಲ ನನಗೆ. ಅಂತೂ ಒಟ್ಟಲ್ಲಿ ಅವರು ತುಪ್ಪ ಇಲ್ದಿರ ಪಾಯಸ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಆಯಿತು, ಅದು ಕುದೀತಿದೆ. ಕುದ್ದಾದ್ಮೇಲೆ ದ್ರಾಕ್ಷಿ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಗಸಗಸೆ ಇಲ್ಲ ಅಂದಾಗ ನೀವು ಏನು ಮಾಡ್ತೀರಾ ಗೊತ್ತಾ, ಈ ಥರ ನಮಗೊಂದು ಬೇರೆ ಥರ ಪಾಯಸ ಬೇಕು ಅಂದರೆ ನೀವು ಕೊಬ್ಬರಿ, ಅಕ್ಕಿನ ಒಂದು 2 ಸ್ಪೂನ್ ಅಕ್ಕಿ ನೆನೆ ಇಡ್ರಿ. 2 ಇಂದ 3 ಸ್ಪೂನ್ ನೆನೆ ಇಟ್ಕೊಂಡು ಕೊಬ್ಬರಿ ಜೊತೆಯಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಸೇಮ್ ಇದೇ ಥರ ಪಾಯಸ ಮಾಡ್ಕೋಬೋದು. ನಾನು ಎಲ್ಲ ಕುದೀತು, ಸ್ಟವ್ ಆಫ್ ಮಾಡಿದೆ, ಆಮೇಲೆ ಹಾಲು ಹಾಕಿದೆ. ಹಾಲು ಮೊದಲೇ ಹಾಕಬಾರ್ದು, ಕುದಿಯೋ ಟೈಮಲ್ಲಿ ಹಾಲು ಹಾಕಬಾರ್ದು, ಅದು ಒಡೆದಂಗೆ ಆಗುತ್ತೆ. ಸುಮಾರು ಜನ ನನ್ನ ಕೇಳಿದ್ರು, ಅದು ಯಾಕೆ ಗಸಗಸೆ ಪಾಯಸ ಇದು ಒಂಥರ ಒಡೆದಂಗೆ ಆಗಿರುತ್ತಲ್ಲ, ಯಾಕೆ ಈ ಥರ? ಏನಿಲ್ಲ, ನಿಮಗೆ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಲು ಹಾಕಬೇಕು. ರೆಡಿ ಆಯಿತು ನೋಡಿ, ಗಸಗಸೆ ಪಾಯಸ ರೆಡಿ ಆಯಿತು. ಈ ಥರ ಇದೆ ತಿಕ್ನೆಸ್. ಈ ಥರ ಇದ್ದರೆ ನಿಮಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಬಡಿಸೋಕ್ಕೂ ಚೆನ್ನಾಗಿರುತ್ತೆ. ಹಬ್ಬ ಹರಿದಿನದಲ್ಲಿ ಬಡಿಸೋಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನೈವೇದ್ಯಕ್ಕಂತೂ ಈ ಥರ ಗಸಗಸೆ ಪಾಯಸ ಹಬ್ಬದಲ್ಲಿ ಈ ಥರ ಎಲ್ಲ ರುಬ್ಬಿ ಮಾಡಿದಾಗ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ಗಸಗಸೆ ಪಾಯಸ ಮಾಡಿಕೊಂಡು ನೈವೇದ್ಯಕ್ಕೆ ಮಾಡಿಕೊಂಡು ನಿಮ್ಮ ಹಬ್ಬದಲ್ಲಿ ತಿಂದು ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಗಸಗಸೆ ಪಾಯಸ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಡಿ. ಥ್ಯಾಂಕ್ ಯು.